ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಪ್ರಿಪೇರ್ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮಸ್ಕ್ ಮೆಲನ್ ಕರ್ಬೂಜ ಅಂತೀವಲ್ಲ ಅದ್ರ ಜ್ಯೂಸು ಇವಾಗ ಬಿಸಿಲು ಟೈಮಲ್ಲಿ ತುಂಬ ಒಳ್ಳೆಯದು. ಇದರಲ್ಲಿ ನೀರಿನ ಅಂಶ ಕೂಡ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಕ್ಯಾಲೋರಿ ಕೂಡ ಕಡಿಮೆ ಇರೋ ಕಾರಣ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ದೇಹಕ್ಕೆ ಕೂಡ ಒಳ್ಳೆ ಶಕ್ತಿ ಕೂಡ ಕೊಡುತ್ತೆ. ಕಬ್ಬಿಣದ ಅಂಶ, ಪೊಟ್ಯಾಷಿಯಂ, ವಿಟಮಿನ್ ಎ, ಸಿ ಈ ಥರ ತುಂಬ ಪೋಷಕಾಂಶಗಳು ಕೂಡ ಇದರಲ್ಲಿದೆ. ಇದರಿಂದ ಈ ಜ್ಯೂಸ್ನ ದಿನಕ್ಕಾಗಿಲ್ಲ ಅಂದ್ರೂ 2-3 ದಿನಕ್ಕೆ ಒಂದ್ಸತಿ ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಆ್ಯಂಡ್ ಹೊಟ್ಟೆ ಕೂಡ ತುಂಬ ತಂಪಾಗಿರುತ್ತೆ. ಸೊ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣಾಗಿ ತಗೊಂಡು ಅದನ್ನ 2 ಭಾಗ ಮಾಡಿಕೊಂಡು ಅದ್ರ ಒಳಗಡೆ ಇರೋಂತಹ ಎಲ್ಲ ಬೀಜಗಳನ್ನ ತೆಕ್ಕೊಂಡು ಸಿಪ್ಪೆನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಸಿಪ್ಪೆನ ನೀವು ಸ್ವಲ್ಪ ಜಾಸ್ತಿನೇ ನೀಟಾಗಿ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಹಿ ಕೂಡ ಬರುತ್ತೆ. ಹಾಗಾಗಿ ನೀಟಾಗಿ ನಾನು ಸಿಪ್ಪೆ ಎಲ್ಲ ತಕ್ಕೊಂಡು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನ ನೆಕ್ಸ್ಟ್ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಹಾಗೆ ಕೈಯಲ್ಲೇ ಅದನ್ನ ಸ್ಮ್ಯಾಶ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಜ್ಯೂಸು ತುಂಬ ಈಸಿಯಾಗಿನೇ ಆಗುತ್ತೆ. ಬಟ್ ನಾನು ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಐಟಮ್ಗಳನ್ನ ಕೂಡ ಯೂಸ್ ಮಾಡಿಕೊಂಡು. ಅದಕ್ಕೆ ಎಲ್ಲದನ್ನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ಮಿಕ್ಸಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ ಮಾತ್ರ ಹೊಟ್ಟೆ ತುಂಬ ಫುಲ್ ಅಂತ ಅನಿಸ್ಬಿಡುತ್ತೆ ಕುಡ್ದಾಗ. ನೆಕ್ಸ್ಟ್ ನಿಮಗೆ ಊಟ ಮಾಡೋಕ್ಕೆ ಹೋದಾಗ ಜಾಸ್ತಿ ಊಟ ಕೂಡ ಸೇರೋದಿಲ್ಲ. ಬಟ್ ತುಂಬ ಚೆನ್ನಾಗಿರೋಂತಹ ಜ್ಯೂಸು, ಒಳ್ಳೆ ತಂಪು ಕೂಡ ಈ ಬೇಸಿಗೆ ಕಾಲದಲ್ಲಿ. ಯಾರಿಗೆಲ್ಲ ಮಾಡ್ಕೊಂಡು ಕುಡಿಯೋಕೆ ಆಪ್ಷನ್ ಸಿಗುತ್ತೋ ದಯವಿಟ್ಟು ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಆ್ಯಂಡ್ ನಾನೀಗ ಮಿಕ್ಸಿ ಮಾಡಿ ಆದಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಬಾದಾಮ್ ಗೊಂದನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮಂಡ್ ಗಮ್ ಅಂತಾರಲ್ಲ ಅದು. ಉತ್ತರ ಕರ್ನಾಟಕ ಸೈಡಲ್ಲಿ ಇದನ್ನ ಅಂಟ್ಗೋಲ್ ಅಂತ ಕೂಡ ಕರೀತಾರೆ. ಇದು ಅಷ್ಟೇ ದೇಹಕ್ಕೆ ತುಂಬ ಒಳ್ಳೆಯದು, ಕಿಡ್ನಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಯಾರಿಗೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತಲ್ಲ ಅವರು ಇದನ್ನ ತಗೊಳೋದ್ರಿಂದ ಡೈಲಿ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ BP, ಹೇರ್ ಲಾಸ್, ಹೆಡ್ಡೇಕ್ ಇರೋರು ಇದನ್ನ ಯೂಸ್ ಮಾಡ್ತಾ ಇದ್ರೆ ಕ್ರಮೇಣವಾಗಿ ಹೆಡ್ಡೇಕು, BP, ಹೇರ್ ಲಾಸ್ ಎಲ್ಲದೂ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಮೂಲವ್ಯಾಧಿ ಇರೋರಿಗೆ ಮಾತ್ರ ಇದು ತುಂಬ ಒಳ್ಳೆಯದು. ಇದನ್ನ 1 ವಾರ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಅವರಿಗೆ ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದನ್ನ ನಾವು ಒಂದು ನೀರಿಗೆ ಹಾಕಿಬಿಟ್ಟು ಓವರ್ನೈಟ್ ನೆನೆಸಿಡಬೇಕು. ಆ ಥರ ಆ ಕಾಳನ್ನ ನೆನೆಸಿಟ್ರೆ ನೋಡಿ ಈ ರೀತಿ ಆದಂತಹ ಜಲ್ಲಿ ಥರ ಕ್ರಿಯೇಟ್ ಆಗುತ್ತೆ. ನೀವು ಎಷ್ಟು ಬೇಕೋ ಅಷ್ಟನ್ನು ನೆನೆಸಿಟ್ಕೊಬೋದು. ನಾನಿಲ್ಲಿ ಒಂದು 4-5 ದಿನಕ್ಕೆ ಆಗೋವಷ್ಟು ನೆನೆಸಿಟ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡಲಿಕ್ಕೆ, ಹಾಗಾಗಿ ಜಾಸ್ತಿ ಇದೆ. ಸೊ ಇವಾಗ ಇದನ್ನ ಒಂದು 2-3 ಸ್ಪೂನಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿರೋಂತಹ ಮಸ್ಕ್ ಮೆಲನ್ ಜ್ಯೂಸ್ಗೆ ಹಾಕ್ತಾ ಇದ್ದೀನಿ. ಇದನ್ನ ನೀವು ಖಾಲಿ ಹೊಟ್ಟೆಲಿ ಕೂಡ ತಿನ್ಬೋದು ಆ್ಯಂಡ್ ನೀವು 1 ಸ್ಪೂನ್ ತೊಗೊಂಡು ಹಾಗೆ ತಿನ್ಬೋದು. ಇದಕ್ಕೆ ಯಾವುದು ಸಕ್ಕರೆ ಅಂಶ ಇರಲ್ಲ ಆ್ಯಂಡ್ ಇದು ಫುಲ್ ಪ್ಲೇನ್ ಆಗೇ ಇರುತ್ತೆ, ಯಾವುದೋ ರುಚಿ ಕೂಡ ಇರಲ್ಲ. ಇದನ್ನ ನೀವು ನೀರಿಗೆ ಹಾಕ್ಕೊಂಡು ನೀರನ್ನು ಕೂಡ ಕುಡಿಬಹುದು. 1 ಲೀಟರ್ ನೀರಿಗೆ 1-2 ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಾಗುತ್ತೆ. ದೇಹ ಕೂಡ ತುಂಬ ತಂಪಾಗುತ್ತೆ ಆ್ಯಂಡ್ ತುಂಬ ಕೋಲ್ಡ್. ಇದು ಯಾರಿಗೆಲ್ಲ ಹೀಟ್ ಬಾಡಿ ಇರುತ್ತಲ್ಲ ಅಂಥವ್ರು ಮಾತ್ರ ಇದನ್ನ ಒಂದು 4-5 ದಿನ ಯೂಸ್ ಮಾಡಿದ್ರು ಸಾಕು. ನೆಕ್ಸ್ಟ್ ಬಾಡಿ ಫುಲ್ ತಂಪಾಗಿಬಿಡತ್ತೆ. ಆ್ಯಂಡ್ ನಾನಿವಾಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲ ಅದಕ್ಕೆ ಚಿಯಾ ಸೀಡ್ನ ಹಾಕ್ತಾ ಇದ್ದೀನಿ. ಚಿಯಾ ಸೀಡ್ ಕೂಡ ಅಷ್ಟೇ ಈ ಬೀಜದಲ್ಲಿ ತುಂಬ ಪೋಷಕಾಂಶ ಇದೆ. ಬೇಸಿಗೆಯಲ್ಲಿ ಇದನ್ನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ 1 ಲೀಟರ್ ನೀರಿಗೆ 1 ಚಮಚ ಹಾಕ್ಕೊಂಡು ಕುಡಿಬಹುದು. ಬೇಸಿಗೆಯಲ್ಲಿ ಹೀಟ್ನ ತುಂಬ ಕಡಿಮೆ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು. ಬಾಡಿ ಕೂಡ ತುಂಬ ಹೈಡ್ರೇಟ್ ಆಗಿರುತ್ತೆ. ಈ ರೀತಿ ಇರುತ್ತೆ ಚಿಯಾ ಸೀಡ್ನ. ಇದನ್ನ ನೀವು ನೀರಿಗೆ ಹಾಕಿ ಒಂದು 4-5 ಗಂಟೆ ಬಿಟ್ಟರೆ ಅದು ಚೆನ್ನಾಗಿ ಸ್ವಲ್ಪ ದೊಡ್ಡದಾಗುತ್ತೆ. ಆ್ಯಂಡ್ ಅದ್ರ ಬದಲು ನೀವು ಕಾಮ್ ಕಸ್ತೂರಿ ಬೀಜ ಅಂತಾರಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟನ್ನ ಮಿಕ್ಸಿ ಮಾಡ್ಕೊಂಡಿರೋ ಅಂತಹ ಮಸ್ಕ್ ಮೆಲನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ನೋಡೋಕ್ಕೆ ಆ್ಯಕ್ಚುಲಿ ಸೇಮ್ ಮಾವಿನಕಾಯಿ ಗೊಜ್ಜು ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ನಾನು ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಹಾಲನ್ನ ತಗೊತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಹಾಲು ಯೂಸ್ ಕೂಡ ಮಾಡ್ಬೋದು, ಇಲ್ವಾ ಹಾಗೆ ಅದನ್ನು ಹಾಗೆ ಕುಡಿದ್ರೂ ಕುಡಿಬೋದು, ಏನೂ ಆಗಲ್ಲ. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಲಿತ್ತು ಮತ್ತು ಕಸ್ಟರ್ಡ್ ಪೌಡರ್ ಕೂಡ ಇತ್ತು, ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈ ಕಸ್ಟರ್ಡ್ ಪೌಡರ್ನ ನೀವು ಇವಾಗ ನಾನು ಹಾಲನ್ನ ಹೇಗೆ ತೋರಿಸ್ತೀನೋ ಅದೇ ಥರ ಮಾಡಿಕೊಂಡು ಅದಕ್ಕೆ ನಿಮಗೆ ಅವೈಲಬಲ್ ಇರೋಂತಹ ಎಲ್ಲ ಫ್ರೂಟ್ಸ್ಗಳನ್ನ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡು ಅದನ್ನ ನೀವು 1-2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ನಿಮ್ಗೆ ಒಳ್ಳೆ ಒಂದು ಫ್ರೂಟ್ ಕಸ್ಟರ್ಡ್ ಡೆಸರ್ಟ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನಾನು ಅದನ್ನು ಅವಾಗವಾಗ ಪ್ರಿಪೇರ್ ಮಾಡ್ತಾ ಇರ್ತೀನಿ. ನಾನಿಲ್ಲಿ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರ್ ಇದು. ಅದಕ್ಕೆ ನಾನು ಮತ್ತೆ ಒಂದು 2-3 ಸ್ಪೂನಷ್ಟು
ಆದಷ್ಟು ನೀರನ್ನು ಕೂಡ ನೀವು ಹಾಕ್ಬೋದು, ಬಟ್ ನಾನಿಲ್ಲಿ ಹಾಲನ್ನು ಹಾಕಿದ್ದೀನಿ. ಚೆನ್ನಾಗಿ ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಲಮ್ಸ್ ಎಲ್ಲ ಓಪನ್ ಆಗೋ ಥರ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಕುದಿತಿರೋ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅದೊಂದು ಸ್ವಲ್ಪ ತಿಕ್ ಪೇಸ್ಟ್ ಥರ ಆಗುತ್ತೆ, ಮಲೈ ಥರ ಕೂಡ ಅಂತ ಅನ್ಕೊಬಹುದು. ಅದೇ ರೀತಿ ಆಗುತ್ತೆ. ನಿಮ್ಗೇನಾದರೂ ಈ ಥರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಅದ್ರ ಬದಲಿಗೆ ನೀವು ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಹಾಲಿನ ಪೌಡರ್ನ ಇದೇ ರೀತಿ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇದೇ ಥರ ತಿರ್ಸ್ತಾ ಇದ್ರೆ ಯಾವುದು ಗಂಟುಗಳು ಇಲ್ಲದೆ ಇರೋ ಥರ ಅದು ಕೂಡ ಸ್ವಲ್ಪ ತಿಕ್ ಪೇಸ್ಟ್ ಥರ ಆಗುತ್ತೆ. ಅದು ಯಾವುದು ಆಪ್ಷನ್ ಇಲ್ಲ ಅಂದರೆ ನಾರ್ಮಲ್ ಆಗಿ ನೀವು ಹಾಲು ಹಾಕ್ಬಿಟ್ಟು ಬೆಲ್ಲ ಹಾಕಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬಹುದು. ಇವಾಗ ಇದು ಚೆನ್ನಾಗಿ ತಿರ್ಸಿದ್ದೀನಿ ನೋಡಿ, ಚೆನ್ನಾಗಿ ಬೆಂದ್ಬಿಟ್ಟು ಅದು ಫುಲ್ ಕುದಿ ಬರ್ತಾ ಇದೆ. ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿರೋಂತಹ ಜ್ಯೂಸಿಗೆ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗಂತೂ ಪಕ್ಕ ಸೇಮ್ ನೋಡೋಕ್ಕೆ ಊರ್ ಸೈಡಲ್ಲೆಲ್ಲ ಮಾಡ್ತೀವಲ್ಲ ನಾವು ಮಾವಿನಕಾಯಿ ಗೊಜ್ಜು, ಅದೇ ರೀತಿ ಸಾಸಿವೆ ಕಾಳು ಹಾಕಿ ಒಗ್ಗರಣೆ ಕೊಟ್ಟಿರೋ ಥರನೇ ಕಾಣಿಸ್ತಾ ಇದೆ. ಇದನ್ನು ನಾನು ಇವಾಗ ನೀವು ಓವರ್ ನೈಟ್ ಕೂಡ ಇಟ್ಕೊಬಹುದು, ಅಥವಾ 2-3 ಗಂಟೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಬಹುದು, ಅಥವಾ ಹಾಗೆ ಕೂಡ ಕುಡಿಬಹುದು. ಹೇಗೆ ಬೇಕಾದರೂ ನಮ್ಮ ಇಷ್ಟದಂತೆ ಮಾಡ್ಬೋದು. ನಾನಿಲ್ಲಿ 1 ಅವರ್ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಒಂದು ಏರ್ ಟೈಟ್ ಚಿಕ್ಕದೊಂದು ಬಾಕ್ಸಿಗೆ ಹಾಕ್ಬಿಟ್ಟು 1 ಅವರ್ ಇಟ್ಟರೆ ಸ್ವಲ್ಪ ಕೂಲಾಗಿ ಕೂಡ ಇರುತ್ತೆ ನೆಕ್ಸ್ಟ್ ಕುಡಿಲಿಕ್ಕೆ. ಹಾಗಾಗಿ ನಾನು ಇವಾಗ ಅದು ಫ್ರಿಜ್ಜಿಂದ ತೆಗೆದಾಗ ನೋಡಿ ಮೇಲ್ಗಡೆ ಎಲ್ಲ ಫುಲ್ ಅದು ಒಂಥರ ಡಾಟ್ಸ್ ವೈಟ್ ಡ್ರಾಪ್ ಥರ ಕೂಡ ಕ್ರಿಯೇಟ್ ಆಗಿಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ. ಆ್ಯಂಡ್ ನಾನು ಇವಾಗ 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿ ಕೂಡ ಆಗಿರುತ್ತೆ, ಥಿಕ್ನೆಸ್ ಕೂಡ ನೋಡಿ ಜಾಸ್ತಿ ಆಗಿದೆ. ನೀವು ಕಸ್ಟರ್ಡ್ ಪೌಡರ್ ನಾನು 1 ಸ್ಪೂನ್ ಹಾಕಿದ್ದು, ನೀವು 2-3 ಸ್ಪೂನ್ ಹಾಕಿದ್ರೆ ಇನ್ನೂ ದಪ್ಪ ಕೂಡ ಬರುತ್ತೆ. ಅದನ್ನು ನೀವು ಯಾವಾಗ ಬೇಕಾದರೂ ಸರ್ವ್ ಮಾಡಿ ಕುಡಿಬೋದು. ಆದಷ್ಟು ಬಿಸಿಲು ಇರುವ ಟೈಮಲ್ಲೇ ಕುಡೀರಿ, ಯಾಕಂದರೆ ದೇಹಕ್ಕೆ ತುಂಬ ತಂಪು ಕೂಡ ಕೊಡುತ್ತೆ ಬಿಸಿಲಿದ್ದಾಗ. ಆ್ಯಂಡ್ ಸ್ವಲ್ಪ ಹೀಟ್ ಬಾಡಿ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಕೋಲ್ಡ್ ಬಾಡಿ ಇರೋರು 1 ಗ್ಲಾಸ್ ಕುಡೀರಿ ಸಾಕು, ಯಾಕಂದರೆ ಇಲ್ಲಾಂದರೆ ಆಮೇಲೆ ಕೋಲ್ಡು ಕಾಫ್ ಕೂಡ ಚಾನ್ಸಸ್ ಜಾಸ್ತಿ ಇದೆ ಬರಬಹುದು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಈಸಿಯಾಗಿ ಮನೇಲೇ ಸಿಗೋವಂಥ ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಈ ಬಿಸಿಲಿಗೆ ಜ್ಯೂಸ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.